ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಪ್ತಿ. ನರ್ಸರಿ ಕ್ಲಾಸಲ್ಲಿ ಓದ್ತಾ ಇರುವ ಆದ್ವಿಯ ಅಮ್ಮ. ನನಗೆ ಫಸ್ಟು ಪೇರೆಂಟ್ ಮೀಟಿಂಗಲ್ಲಿ ಕಾರಣಾಂತರಗಳಿಂದ ಅಟೆಂಡ್ ಆಗೋದಕ್ಕೆ ಆಗಿರಲಿಲ್ಲ. ಸೊ ನನಗೆ ಈ ಸ್ಕೂಲ್ ಬಗ್ಗೆ ಇರುವಂಥ ಅಭಿಪ್ರಾಯವನ್ನು ಶೇರ್ ಮಾಡೋದಕ್ಕೂ ಆವತ್ತು ಆಗಿರಲಿಲ್ಲ. ಪೂರ್ಣಪ್ರಜ್ಞಾ ಗ್ಲೋಬಲ್ ಎಕ್ಸಲೆನ್ಸ್ ಸ್ಕೂಲ್ ತುಂಬ ಶಾರ್ಟ್ ಪೀರಿಯಡಲ್ಲಿ ಐ ಥಿಂಕ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಗ್ರೋತನ್ನು ಕಾಣ್ತಾ ಇದೆ. ಎಲ್ಲ ಕಡೆಯಿಂದಲೂ ಎಲ್ಲ ಒಳ್ಳೆಯ ಅವರಿಗೆ ಫೀಡ್ಬ್ಯಾಕ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಇದರಲ್ಲಿ ಏನಿದೆ ಅಂದರೆ ಮಾಂಟೆಸರಿ ಎಜುಕೇಷನ್ ಸಿಸ್ಟಮ್ ನನಗೆ ತುಂಬಾ ಇಷ್ಟ ಆಯಿತು. ನಾನು ನನ್ನ ಮಗಳನ್ನು ಈ ಸ್ಕೂಲಿಗೆ ಹಾಕಿದ್ದು ಯಾಕೆಂದರೆ ಮಾಂಟೆಸರಿ ಎಜುಕೇಷನ್ ಸಿಸ್ಟಮ್ ಅವರಿಗೆ ಈ 3 ವರ್ಷದಲ್ಲಿ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮನ್ನು ಹಾಕೊಟ್ಟಂಗೆ ಆಗುತ್ತೆ ಅಂತ ನಾನು ಮೊದಲೇ ಚಾಯ್ಸ್ ಮಾಡಿ ಅವಳನ್ನು ಈ ಸ್ಕೂಲಿಗೆ ಸೇರಿಸಿದ್ದು. ಅದರಲ್ಲೂ ವಿಶೇಷವಾಗಿ ಅವರಿಗೆ ಲ್ಯಾಬ್ ಸಿಸ್ಟಮ್, ಮಾಂಟೆಸರಿ ಎಜುಕೇಷನ್ ಸಿಸ್ಟಮ್ ಅಂದರೆ ಈ ಕ್ಲಾಸಲ್ಲಿ ಕಲಿಯೋದಕ್ಕಿಂತ ಮಕ್ಕಳು ಓನ್ಲಿ ಬುಕ್ಕಿಗೆ ಅಷ್ಟೇ ಅಡಿಕ್ಟ್ ಆಗೋದಕ್ಕಿಂತ ಅವರಿಗೆ ಲ್ಯಾಬ್ ಅನ್ನೋ ಒಂದು ವಿಶೇಷ ಒಂದು ಕಾನ್ಸೆಪ್ಟನ್ನು ಮಾಡಿದ್ದಾರೆ. ಅದು ನಂಗೆ ತುಂಬಾ ಇಷ್ಟ ಆಯಿತು. ಆದ್ವಿ ಸ್ಕೂಲ್ ಮುಗಿಸಿ ಬಂದವಾಗ ಎಷ್ಟೋ ಸಲ ಹೇಳೋರು, ನನಗಿವತ್ತು ಲ್ಯಾಬಲ್ಲಿ ಹಾಕಿ ಕಲಿಸಿದ್ರು, ಹೀಗೆ ಕಲಿಸಿದ್ರು ಅಂತ. ಕೆಲವರೆಲ್ಲ ಅವಳಿಗೆ ಗೇಲಿ ಮಾಡೋಳು, ಇದು ನರ್ಸರಿಯಲ್ಲಿ ಲ್ಯಾಬ್ ಇರುತ್ತಾ ಹಾಗೆ ಹೀಗೆ ಅಂತ. ಆದರೆ ಅವಳು ಲ್ಯಾಬ್ ಅಂದರೆ ಕಲರ್ ಬಗ್ಗೆ ಆಗಿರ್ಬೋದು, ಕಲರ್ ಐಡೆಂಟಿಫಿಕೇಷನ್ ಆಗಿರ್ಬೋದು, ಆಮೇಲೆ ಇದು ಮ್ಯಾಚಿಂಗ್ ಮಾಡೋದಾಗಿರ್ಬೋದು, ಮತ್ತು ಶಾರ್ಟ್ ಲಾಂಗ್ ಈ ಥರ ಒಂದು ಕಾನ್ಸೆಪ್ಟನ್ನು ಅದೊಂಥರ ಡಿಫ್ರೆಂಟ್. ಮಕ್ಕಳಿಗೆ ಬರೀ ಪುಸ್ತಕ ಅನ್ನೋದಕ್ಕಿಂತ ಅವರಿಗೆ ಆ ಲ್ಯಾಬ್ ಸಿಸ್ಟಮ್ ಇದೆಯಲ್ಲ ಅದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟೇ. ಅದು ಈ ಮಾಂಟೆಸರಿ ಎಜುಕೇಷನಲ್ಲಿ ಮಾತ್ರ ನಿಮ್ಗೆ ಸಿಗೋದಕ್ಕೆ ಸಾಧ್ಯ. ಸೊ ಅದನ್ನೆಲ್ಲ ಅವಳು ಕಲ್ತು ಬರ್ತಿದ್ಲು. ಬೇಗ ಬೇಗ ಕಲರನ್ನು ಹೇಳ್ತಿದ್ಲು. ಆಮೇಲೆ ಫಿಕ್ಸ್ ಕ್ವಾಂಟಿಟಿ ಅಂತ, ಕೌಂಟಿಂಗ್ ನಂಬರ್ಸ್ ಅದನ್ನು ಮಾಡ್ತಿದ್ಲು. ಆಮೇಲೆ ಲೆಸ್ ಮತ್ತು ಮೋರ್, ಯಾವುದು ಜಾಸ್ತಿ ಇದೆ ಯಾವುದು ಕಡಿಮೆ ಇದೆ ಅದ್ರ ಬಗ್ಗೆ. ಆಮೇಲೆ ಅಗಲ ಮತ್ತು ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ಲು. ಇದೊಂಥರ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಮತ್ತು ಸ್ಪೆಷಲಿ ನಾನು ಟೀಚರ್ಸ್ ಬಗ್ಗೆ ಹೇಳಲೇಬೇಕು. ಕೇವಲ ಒಂದು ಆ್ಯಕ್ಟಿವಿಟಿ ಅಂದರೆ ಕಾಟಾಚಾರಕ್ಕೆ ಅವ್ರು ಮಾಡ್ತಾ ಇಲ್ಲ, ಅದಕ್ಕೆ ಅಷ್ಟು ಶ್ರಮ ಹಾಕ್ತಾ ಇದ್ದಾರೆ. ನಾನು ಮೊನ್ನೆ ನ್ಯೂ ಇಯರ್ ಹಿಂದಿನ ದಿವಸ ಬಂದವಾಗ್ಲೂ ಮಾರನೇ ದಿವಸ ನ್ಯೂ ಇಯರ್ ತಯಾರಿನ ಅವ್ರು ಮಾಡ್ಕೊಳ್ತಾಯಿದ್ರು. ಮತ್ತು ಯಾವುದೇ ಒಂದು ಫೆಸ್ಟಿವಲ್ದಾಗಿರ್ಬೋದು ಅದನ್ನು ಮಕ್ಕಳಿಗೂ ಕೂಡ ಅದರದ್ದು ವ್ಯಾಲ್ಯೂಸನ್ನು ಸ್ಕೂಲಲ್ಲಿ ತಿಳಿಸ್ತಿದ್ದಾರೆ. ಮತ್ತು ಅವರ ಟ್ರಸ್ಟ್ ಕೂಡ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಅವರ ಪೇರೆಂಟ್ಸ್ ಜೊತೆ ಮಾತಾಡೋ ರೀತಿ ಆಗಿರ್ಬೋದು, ಮೇಡಮ್ ಕೂಡ ಅಷ್ಟೇ ಕೋಆಪ್ರೇಟ್ ಮಾಡ್ತಿದ್ದಾರೆ. ಓವರಾಲ್ ಆಗಿ ನನಗೆ ತುಂಬ ಖುಷಿ ಅನ್ನಿಸ್ತಿದೆ ಶಾಲೆ ಬಗ್ಗೆ. ಇನ್ನು ಮುಂದೆನೂ ಕೂಡ ಅದು ಒಂದು ಒಳ್ಳೆ ರೀತಿಯಲ್ಲಿ ಗ್ರೋತ್ ಆಗಬೇಕು. ಅದಕ್ಕೆ ಪೇರೆಂಟ್ಸ್ ಸೈಡಿಂದ ನಮ್ಮದು ಏನೇ ಸಪೋರ್ಟ್ ಬೇಕಾದರೂ ನಾವು ಸ್ಕೂಲಿಗೆ ಕೊಡಲಿಕ್ಕೆ ರೆಡಿಯಾಗಿದ್ದೇವೆ. ಧನ್ಯವಾದ.